ನಿನ್ನೆ ರೆಸ್ಟ್ ತೊಗೊಂಡಿದ್ದಕ್ಕೆ ಪರವಾಗಿಲ್ಲ, ಈಗ ಸ್ವಲ್ಪ ರಿಕವರ್ ಆಗಿದ್ದೀನಿ. ಸೊ ಇವತ್ತು ಆಫೀಸಿಗೆ ಹೋಗ್ಬೋದು. ಟ್ರಿಪ್ಪಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ನಾನೊಂದು ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಪಾಸ್ಪೋರ್ಟ್ ಬೇಕಾಗುತ್ತೆ. ಪಾಸ್ಪೋರ್ಟ್ ಬಂದುಬಿಟ್ಟು ಐ ಥಿಂಕ್ ಮಿನಿಮಮ್ 6 ಮಂತ್ ವ್ಯಾಲಿಡಿಟಿ ಇರಬೇಕಾಗುತ್ತೆ. ಆಮೇಲೆ ಐ ಥಿಂಕ್ ನಂಬರ್ ಆಫ್ ಪೇಜಸ್ಸು ಕನ್ಸಿಡರ್ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ. ಸೊ ಅದ್ರ ಬಗ್ಗೆ ನನಗೆ ಅಷ್ಟೊಂದೇನೋ ಐಡಿಯಲ್ಲ, ಚೆಕ್ ಮಾಡಬೇಕು. ಸೊ ಇನ್ನೊಂದು ಕಾರ್ನೆಟ್ ಬೇಕಾಗುತ್ತೆ. ಲೈಕ್ ವೆಹಿಕಲ್ ನಾವು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ತೊಗೊಂಡೋಗ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರ್ನೆಟ್ ಅಂತ ಒಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ಅದು ಲೈಕ್ ATV ಅಂತ ಯಾವುದೋ ಒಂದಿದೆ, ಲೈಕ್ ಮುಂಬೈದಲ್ಲಿ ಆಫೀಸ್ ಇರೋದು ಅವ್ರದ್ದು. ಸೊ ಅವ್ರ ಹತ್ರ ನಾವು ಅಮೌಂಟನ್ನು ಡೆಪಾಸಿಟ್ ಮಾಡಿಬಿಟ್ಟು ಅದೊಂದು ಇಟ್ಸ್ ಲೈಕ್ ಪಾಸ್ಪೋರ್ಟ್ ಫಾರ್ ದ ವೆಹಿಕಲ್ಸು. ಸೊ ಅಲ್ಲಿ ಏನು ಮಾಡಬೇಕಂದ್ರೆ, ಮುಂಚೆ ಏನಿತ್ತು ಅಂದರೆ ಲೈಕ್ ನೀವು ಯಾವ ವೆಹಿಕಲ್ ತೊಗೊಂಡೋಗ್ತೀರಾ ಅದರದ್ದು 200% ಡೆಪಾಸಿಟ್ ಮಾಡಬೇಕಾಗಿತ್ತು. ಬಟ್ ಇವಾಗ ಅದು ರೂಲ್ಸ್ ಚೇಂಜ್ ಆಗಿದೆ. ಸೊ 5 ಲ್ಯಾಕನ್ನು ಡೆಪಾಸಿಟ್ ಮಾಡಬೇಕಾಗತ್ತೆ, ಪ್ಲಸ್ಸು 1 ಲ್ಯಾಕ್ ಪ್ಲಸ್ GST ಅವರು ಫೀಸ್ ಇರುತ್ತೆ, ಅವರು ಅದನ್ನು ಪೇ ಮಾಡಬೇಕಾಗುತ್ತೆ. ಒನ್ಸ್ ನಾವು ರಿಟರ್ನ್ ಬಂದ ನಂತರ ಸೊ ಅದು ಕಾರ್ನೆಟನ್ನು ಅವರಿಗೆ ಸಬ್ಮಿಟ್ ಮಾಡಿದ್ರೆ 5 ಲ್ಯಾಕ್ ಅಮೌಂಟನ್ನು ನಮಗೆ ರೀಫಂಡ್ ಮಾಡ್ತಾರೆ ಅದನ್ನು. ಸೊ ಇದೊಂದು ಪ್ರೊಸೀಜರು. ಸೊ ಇನ್ನೊಂದು ಕೆಲವೊಂದು ವೀಸಾ ಅಂತೂ ತೊಗೊಳ್ಳೇಬೇಕಾಗುತ್ತೆ. ಸೊ ಬಟ್ ಕೆಲವೊಂದು ಕಂಟ್ರಿಗಳಲ್ಲಿ ಇಂಡಿಯನ್ಸ್ಗೆ ವೀಸಾ ಫ್ರೀ ಇರುತ್ತೆ. ಎಲ್ಲೆಲ್ಲಿ ವೀಸಾ ಫ್ರೀ ಇಲ್ವೋ ಅಲ್ಲೆಲ್ಲ ನಾವು ವೀಸಾ ಅಡ್ವಾನ್ಸಾಗಿ ತೊಗೋಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಹೋದ್ಮೇಲೆ ನಾವು ತೊಗೊಳಿಕ್ಕಾಗಲ್ಲ. ಇನ್ನೊಂದು, ನೀವು ಫ್ಲೈಟಲ್ಲಿ ಹೋಗೋದಕ್ಕೂ ರೋಡಲ್ಲಿ ಹೋಗೋದಕ್ಕೂ ದೇರ್ ಇಸ್ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಡಾಕ್ಯುಮೆಂಟ್ಸು ಕೂಡ ಬೇರೆ ಬೇರೆ ಬೇಕಾಗುತ್ತೆ. ಸೊ ನೀವು ಫ್ಲೈಟಲ್ಲಿ ಹೋದ್ರೆ ಏರ್ಪೋರ್ಟಲ್ಲಿ ಹೋಗ್ತೀರಾ, ಅಲ್ಲಿ ಕೆಲವೊಂದೆಲ್ಲ ವೀಸಾವನ್ನು ಅರೈವಲ್ ಇರುತ್ತೆ. ಬಟ್ ಇಲ್ಲ, ಆ ಥರ ಇರೋಲ್ಲ. ಸೊ ಎಲ್ಲ ಮುಂಚೆನೇ ನಾವು ತೊಗೋಬೇಕಾಗುತ್ತೆ. ಮತ್ತು ಕಂಟ್ರಿ ಟು ಕಂಟ್ರಿ ಕರೆಕ್ಟಾಗಿ ಮ್ಯಾಚ್ ಮಾಡೋ ಥರ ನಾವು ತೊಗೋಬೇಕಾಗತ್ತೆ. ಎಲ್ಲೂ ಮಿಸ್ ಮ್ಯಾಚ್ ಆಗೋ ಥರ ಇರಬಾರ್ದು. ಇನ್ನೊಂದು ಟ್ರಾವೆಲ್ ಇನ್ಶೂರೆನ್ಸು, ಐ ಥಿಂಕ್ ಅದು ಪ್ರತಿ ಕಂಟ್ರಿಗೂ ತೊಗೋಬೇಕು ಅನಿಸುತ್ತೆ. ಅದ್ರ ಬಗ್ಗೆನೂ ಸ್ವಲ್ಪ ಡೌಟ್ ಇದೆ. ಸೊ ಇನ್ನೊಂದು, ವೆಹಿಕಲ್ಗೂ ಕೂಡ ಇನ್ಶೂರೆನ್ಸ್ ಮಾಡಲೇಬೇಕಾಗುತ್ತೆ. ಈಚ್ ಕಂಟ್ರಿ ವೈಸು ನಾವು ವೆಹಿಕಲ್ ಇನ್ಶೂರೆನ್ಸ್ ಮಾಡಲೇಬೇಕಾಗುತ್ತೆ. ಇನ್ ಕೇಸ್ ನಾವು ಲೈಕ್ ರೆಗ್ಯುಲರ್ ತೊಗೊಳ್ಳಿಲ್ಲ ಅಂದರೂ ಕೂಡ ನಾವು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತೂ ತೊಗೊಳ್ಳೇಬೇಕಾಗುತ್ತೆ. ಐ ಥಿಂಕ್ ಕೆಲವೊಂದು ಕಂಟ್ರಿಗಳಲ್ಲಿ ಲೈಕ್ ಟ್ರಾವೆಲ್ ಪರ್ಮಿಷನು ಕೂಡ ನಾವು ತೊಗೋಬೇಕಾಗುತ್ತೆ. ಈ ಥರ ನಾವು ರೋಡಲ್ಲಿ ಟ್ರಾವೆಲ್ ಮಾಡ್ತೀವಿ. ಬಟ್ ಅದು ಎಲ್ಲ ಕಂಟ್ರಿಗೆ ಅಪ್ಲೈ ಆಗೋಲ್ಲ. ಬಟ್ ಸೆಲೆಕ್ಟೆಡ್ ಕಂಟ್ರೀಸ್ಗೆ ಅದನ್ನು ಕೂಡ ಒಂದು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಡಾಕ್ಯುಮೆಂಟ್ ಬಂದುಬಿಟ್ಟು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸು. ಸೊ ನೀವು ಯಾವುದೇ ಕಂಟ್ರಿನಲ್ಲಿ ಡ್ರೈವಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಮಸ್ಟ್ ಆ್ಯಂಡ್ ಶುಡ್ ನಿಮಗೆ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ. ನೀವು ಅದನ್ನು ಲೈಕ್ ಲೋಕಲ್ RTO ಆಫೀಸಲ್ಲಿ ಕೂಡ ಅದನ್ನು ಅಪ್ಲೈ ಮಾಡ್ಬೋದು. ಅದಕ್ಕೊಂದಿಷ್ಟು ಫೀಸ್ ಇರುತ್ತೆ. ಆ್ಯಂಡ್ ವ್ಯಾಲಿಡಿಟಿ ವಿಲ್ ಬಿ ಅರೌಂಡ್ 1 ಇಯರ್ ಅನಿಸುತ್ತೆ ಮೋಸ್ಟ್ಲಿ. ಸೊ ಫೀಸು ಒಂದು 8,000 to 10,000 ಇರ್ಬೋದು ಅಂದ್ಕೊಂಡಿದ್ದೀನಿ. ಇವತ್ತು ಕೂಡ ಮಾರ್ಕೆಟ್ ಡೌನ್ ಇದೆ. ಸೊ ನಾನು ಯಾವುದೂ ಟ್ರೇಡ್ ಮಾಡಲಿಲ್ಲ. ಸೊ ಐ ಥಿಂಕ್ ಲಾಸ್ಟ್ 3 ಮಂತಿಂದನೂ ಕೂಡ ಲೈಕ್ ಮಾರ್ಕೆಟು ಲೈಕ್ ತುಂಬಾ ಫ್ಲಕ್ಚುವೇಟ್ ಆಗ್ತಾ ಇರುತ್ತೆ. ಐ ಥಿಂಕ್ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಐ ಥಿಂಕ್ ಜನವರಿ 15 to 20 ನಂತರ Q3 ರಿಸಲ್ಟ್ ಅನೌನ್ಸ್ ಆದ ನಂತರನೇ ಸ್ವಲ್ಪ ಪಿಕಪ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೀವೇನಾದರೂ ಸ್ಯಾಲ್ರಿಡ್ ಎಂಪ್ಲಾಯೀಸ್ ಆಗಿದ್ದರೆ ಅಥವಾ ಬೇರೆ ಯಾವುದೋ ಸೋರ್ಸ್ ಆಫ್ ಇನ್ಕಮ್ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಪ್ರತಿ ತಿಂಗಳೂ ಕೂಡ ಲೈಕ್ ಸೇವ್ ಮಾಡುವಂಥ ಹ್ಯಾಬಿಟನ್ನು ಬೆಳೆಸ್ಕೊಳ್ಳಿ. ಯಾಕಂದರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ತುಂಬಾ ಮಾಡಬೇಕಂತೇನಿಲ್ಲ, ಅಟ್ಲೀಸ್ಟ್ ತಿಂಗಳಿಗೆ 100 ರೂಪೀಸ್ ಸೇವ್ ಮಾಡಿದ್ರು ಕೂಡ ನಿಮಗೆ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಹೆಲ್ಪ್ ಆಗುತ್ತೆ. ಲೈಕ್ 100, 200, 500 ಎಷ್ಟಾಗುತ್ತೋ ಮಾಡ್ಬೋದು. ಇನ್ ಕೇಸ್ ಏನಾದ್ರು ಒಂದು ಅರ್ಜೆಂಟ್ ಬೇಕು ಅಂತ ಹೇಳಿದ್ರೆ ಬೇರೆಯವ್ರ ಹತ್ರ ಬೇಡಿದರೆ ದುಡ್ಡು ಸಿಗೋಲ್ಲ. ಮತ್ತು ಅವ್ರು ನೋಡೋ ದೃಷ್ಟಿನೂ ಬೇರೆ ಥರ ಇರುತ್ತೆ, ಏನೋ ಇವನು ಯಾವಾಗಲೂ ಬೇಡ್ತಾ ಇರ್ತಾನೆ ಅನ್ನೋದು. ಸೊ ಅದಕ್ಕೆ ನೀವೇ ಸೇವ್ ಮಾಡಿಟ್ಬಿಟ್ರೆ ಯಾವಾಗೋ ನಿಮಗೆ ಅರ್ಜೆಂಟ್ ಇದ್ದಾಗ ಅದನ್ನು ಯೂಸ್ ಮಾಡ್ಕೋಬೋದು. ಹೇಳ್ಬಿಟ್ಟು ನನಗೆ ಆಫೀಸ್ಗೆ ಹೋಗಬೇಕು. ಸೊ ನಾಳೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.